ನನ್ನ ನಿಜವಾದ ಫ್ರೆಂಡ್ ಅಂದ್ರು ನೀನೆ, ಗೆಳೆಯ ಅಂದ್ರು ನೀನೆ, ಸ್ನೇಹಿತನೆಂದರೂ ನೀನೆ. ಎಷ್ಟೊಂದು ಖರ್ಚು ಮಾಡಿ ಪಾರ್ಟಿ ಏರ್ಪಡಿಸಿರುವೆಯಲ್ಲ, ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಆದರೆ ಯಾಕೋ ರಾಜಣ್ಣ, ನಿನಗೆ ಇನ್ನೂ ಏನಾದರೂ ಬೇಕಿದ್ರೆ ಸಂಕೋಚ ಪಡದೆ ಕೇಳು. ನೀನೀಗ ನನ್ನ ಗೆಸ್ಟ್, ಅತಿಥಿ ಸತ್ಕಾರ ಮಾಡೋದು ನನ್ನ ಕರ್ತವ್ಯ. ಹೇಳು, ನಿನಗೆ ಏನು ಬೇಕು ಹೇಳು. ಏನಿಲ್ಲ, ಈ ಹುಡುಗಿ ಬರೀ ಡ್ಯಾನ್ಸಿಗೋ ಅಥವಾ ಡ್ಯಾನ್ಸ್ ಅಷ್ಟೇ ಯಾಕೋ, ಕಂಪ್ನಿನೂ ಕೊಡ್ತಾರೆ ಎಂಜಾಯ್ ಮಾಡೋಕೆ. ಈ ಹುಡುಗಿ ನಿನಗೆ ಬೇಕೆ? ಹೌದು, ಈ ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ, ಅದಕ್ಕೆ ಅವಳೊಟ್ಟಿಗೆ ಒಂದು ಕ್ಷಣ. ಆಯ್ತು ರಾಜಣ್ಣ, ಅದಕ್ಕೆ ನಾನು ಎಲ್ಲ ಏರ್ಪಾಡನ್ನು ಮಾಡುತ್ತೇನೆ. ಆದರೆ ಎಂಜಾಯ್ ಮಾಡಕ್ಕೆ ಈ ಸ್ಥಳ ಏಕವತ್ತದಲ್ಲ. ಯಾಕಂದ್ರೆ ಹೊಲ ಗದ್ದೆಗಳಿಗೆ ಹೋಗುವ ಜನರು ಓಡಿದರೆ ಅಪಾಯ. ವೀರೇಂದ್ರ, ನನ್ನ ಕಣ್ಣು ಮೈ ಮನದಲ್ಲಿ ಆ ಡ್ಯಾನ್ಸ್ ಹುಡುಗಿನೇ ತುಂಬಿಕೊಂಡಿರುವುದರಿಂದ ನನಗೀಗ ಯಾವ ವಿಚಾರವೂ ಒಳ್ಳೆಯದು. ಅದಕ್ಕೆ ನೀನೇ ಏನಾದರೂ ಒಂದು ಉಪಾಯ ಮಾಡು. ರಾಜಣ್ಣ, ಸದ್ಯ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ. ಹುಡುಗಿಯನ್ನು ಅಲ್ಲೇ ಕರೆದುಕೊಂಡು ಹೋದ್ರೆ ಹೇಗೆ? ಬೇಡ ಮಾರಯ್ಯ, ಬೇಡ. ಅತ್ತಿಗೆ ಎದುರು ಈ ಕಾರ್ಯ ಸಾಧ್ಯವೇ ಇಲ್ಲ. ನಿನ್ನ ಅತ್ತಿಗೆಗೆ ಗೊತ್ತಾಗದ ರೀತಿ ಮಾಡಬಹುದು, ಆದರೆ ನೀನು ಅದು ಒಪ್ಪೋದಾದ್ರೆ ಮಾತ್ರ ಸಾಧ್ಯ. ಅದ್ಯಾಗೆ ಸಾಧ್ಯ? ಈ ವೀರೇಂದ್ರನ ವನಸ್ಪತಿಯ ಮಹಿಮೆಯಿಂದ ಮಾತ್ರ ಸಾಧ್ಯ. ಹೇಳು, ಹುಡುಗಿ ಬೇರೆ ಪ್ರೋಗ್ರಾಮ್ಗೆ ಹೋಗ್ಬೇಕಂತೆ. ಆಯ್ತು, ನನ್ನ ಒಪ್ಪಿಗೆ ಇದೆ. ಅದೇನ ಮಾಡಬೇಕಂತೀಯೋ ಬೇಗನೆ ಮಾಡಿ ಮುಗಿಸು. ಏನಂತೀಯ? ನಿನ್ನ ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ನನ್ನ ಅತ್ತಿಗೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಅವಳಿಗೇನು ಆಗಲಾರದು. ರಾಜಣ್ಣ, ನಾನು ನಿನ್ನ ಪ್ರಾಣ ಸ್ನೇಹಿತ, ನಿನಗೆ ಮೋಸ ಮಾಡಲು ಸಾಧ್ಯವೇ? ನಂಬ ನನ್ನನ್ನು, ಬಿಲೀವ್ ಮೀ, ಗಾಡ್ ಪ್ರಾಮಿಸ್. ಹಾಗಾದರೆ ಕೊಡು. ನೀನು ಹುಡುಗಿಯನ್ನು ಯಾರ ದೃಷ್ಟಿಗೂ ಬೀಳದಂತೆ ಬೇಗನೆ ಕರೆದುಕೊಂಡು ಬಾ, ನಾನಿನ್ನು ಬರುತ್ತೇನೆ.